ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ಮಾರ್ಚ್ 19 ಗುರುವಾರ ಹೊಸ ವರ್ಷ ಯುಗಾದಿ ಹಬ್ಬ ಬಂದಿದೆ. ಈ ದಿನ ಸ್ನಾನ ಮಾಡುವ ಮುನ್ನ ನೀರಿನ ಮೇಲೆ ಹೀಗೆ ಬರೆದು ಸ್ನಾನ ಮಾಡಿದರೆ ವರ್ಷ ಪೂರ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಸದಾ ನಿಮ್ಮೊಂದಿಗೆ ಇರುತ್ತಾಳೆ. ಯುಗಾದಿಯ ದಿನ ಪೂಜೆಗೆ ಶುಭ ಸಮಯ ಯಾವುದು? ಯಾವ ಸಮಯದಲ್ಲಿ ಹೊಸ ವಾಹನ ಹೊಸ ವಸ್ತುಗಳನ್ನು ಮನೆಗೆ ತರಬೇಕು? ಯುಗಾದಿಯ ದಿನ ಮಾಡಬಾರದ ತಪ್ಪುಗಳೇನು ಎಂದು ಈಗ ತಿಳಿದುಕೊಳ್ಳೋಣ. ನೂತನ ಸಂವತ್ಸರ ನಾಳೆ ಆರಂಭವಾಗಲಿದೆ. ಪ್ರತಿಯೊಬ್ಬರೂ ಹೊಸ ಬಟ್ಟೆ ತೊಟ್ಟು ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತುಗಳನ್ನು ಹಾಡಿ ವರ್ಷದ ಮೊದಲ ದಿನವನ್ನು ಆರಂಭಿಸುವಿರಿ. ಆದರೆ ಈ ವರ್ಷ ಈ ಚಿಕ್ಕ ಉಪಾಯವನ್ನು ಮಾಡಿ ಮೊದಲ ದಿನವನ್ನು ಆರಂಭಿಸಿದರೆ ಪ್ರತಿ ಕೆಲಸದಲ್ಲೂ ಜಯ ನಿಮ್ಮದಾಗುತ್ತದೆ. ಎಲ್ಲರೂ ನಿಮ್ಮ ಮಾತನ್ನು ಕೇಳುತ್ತಾರೆ. ಮಹಾಲಕ್ಷ್ಮಿ ಕೃಪೆಯಿಂದ ಮತ್ತಷ್ಟು ಸಿರಿ ಸಂಪತ್ತುಗಳು ಲಭಿಸುತ್ತದೆ. ಯುಗಾದಿಯ ದಿನ ಪ್ರತಿಯೊಬ್ಬರೂ ಎಣ್ಣೆ ಸ್ನಾನ ಮಾಡಬೇಕು. ನಿಮ್ಮ ಮನೆ ದೇವರ ಮುಂದೆ ಎಣ್ಣೆ ಸ್ನಾನಕ್ಕೆ ಬೇಕಾದ ಪದಾರ್ಥಗಳನ್ನು ಇಟ್ಟು ಮೊದಲು ಸಂಕಲ್ಪ ಮಾಡಿಕೊಂಡು ಆನಂತರ ಎಣ್ಣೆಯನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಅಮಾವಾಸ್ಯೆಯು ನಾಳೆ ಬೆಳಗ್ಗೆ 6:52 ಇರುತ್ತದೆ. 6:55 ನಂತರ ಎಣ್ಣೆ ಸ್ನಾನವನ್ನು ಮಾಡಬಹುದು. ಸ್ನಾನ ಮಾಡುವ ಮುನ್ನ ಚೆನ್ನಾಗಿರುವ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಬಕೆಟ್ ಅಥವಾ ಬಿಂದಿಗೆಯ ನೀರಿನ ಮೇಲೆ ಹೀಗೆ ಬರೆಯಬೇಕು. ಮಹಾಲಕ್ಷ್ಮೀ ದೇವಿಯ ಬೀಜಾಕ್ಷರವಾದ ಶ್ರೀಂ ಎಂಬ ಅಕ್ಷರವನ್ನು ನಿಮ್ಮ ಕೈಯಿಂದ ನೀರಿನ ಮೇಲೆ ಬರೆದು ಆನಂತರ ಸ್ನಾನ ಮಾಡಬೇಕು. ಮಹಾಲಕ್ಷ್ಮಿಯ ಮುಖ್ಯ ಬೀಜಾಕ್ಷರ ಮಂತ್ರ ಶ್ರೀಂ. ಇದು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಕರ್ಷಿಸುವ ಅತ್ಯಂತ ಶಕ್ತಿಶಾಲಿ ಬೀಜ ಮಂತ್ರವಾಗಿದೆ. ನೀರಿನ ಮೇಲೆ ಲಕ್ಷ್ಮೀ ದೇವಿಯ ಬೀಜಾಕ್ಷರ ಬರೆದು ಆ ನೀರಿನಿಂದ ಸ್ನಾನ ಮಾಡುವ ವ್ಯಕ್ತಿಗೆ ವರ್ಷದ ಮೊದಲ ದಿನದಿಂದಲೇ ಅದೃಷ್ಟ ಕೈ ಹಿಡಿಯುತ್ತದೆ. ಇಷ್ಟು ದಿನ ಇದ್ದ ಕಷ್ಟಗಳು ಹಂತ ಹಂತವಾಗಿ ದೂರವಾಗಿ ಬಯಸಿದ ಕೋರಿಕೆಗಳು ಒಂದೊಂದೇ ನೆರವೇರುತ್ತದೆ. ಈ ಕೆಲಸವನ್ನು ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವೂ ಮಾಡಬಹುದು. ಒಬ್ಬರು ಬಳಸಿದ ವೀಳ್ಯದೆಲೆಯನ್ನು ಮತ್ತೊಬ್ಬರು ಬಳಸಬಾರದು. ನೀವು ಶ್ರೀಂ ಎಂದು ಬರೆದ ವೀಳ್ಯದೆಲೆಯನ್ನು ಸೇವಿಸಲು ಬಳಸಬಾರದು. ಬದಲಿಗೆ ತೆಂಗಿನ ಮರದ ಬುಡದಲ್ಲಿ ನೀವು ಬಳಸಿದ ಎಲೆಯನ್ನು ಹಾಕಬೇಕು. ಇನ್ನು ಯುಗಾದಿಯ ದಿನ ದೇವರ ಪೂಜೆ ಮಾಡಲು ಶುಭ ಸಮಯ ಯಾವುದೆಂದರೆ ಬೆಳಗ್ಗೆ 7:17 9:05 ಮತ್ತು 9:05 10:45 ಹಾಗೂ 11:30 12:30. ಶುಭ ವಸ್ತುಗಳನ್ನು ಖರೀದಿಸಲು ಉತ್ತಮ ಸಮಯ ಬೆಳಗ್ಗೆ 9:05 10:50, 11:30 12:30, ಮಧ್ಯಾಹ್ನ 2:15 4:20. ಈ ಸಮಯದಲ್ಲಿ ಬಂಗಾರ, ಬೆಳ್ಳಿ, ದೇವರ ವಿಗ್ರಹ, ಹೊಸ ವಸ್ತುಗಳು, ಹೊಸ ಬಟ್ಟೆಗಳು ಖರೀದಿ ಮಾಡಬಹುದು. ಖರೀದಿಸಿದ ವಸ್ತುಗಳನ್ನು ಮೊದಲು ದೇವರ ಮುಂದೆ ಇಟ್ಟು ಅರಿಶಿಣ ಕುಂಕುಮ ಹಾಕಿ ನಂತರ ಬಳಸಬೇಕು. ಯುಗಾದಿಯ ದಿನ ಮನೆಗೆ ತಪ್ಪದೆ ಪಂಚಾಂಗದ ಪುಸ್ತಕವನ್ನು ತರಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪಂಚಾಂಗವನ್ನು ಇಟ್ಟು ಪೂಜಿಸಬೇಕು. ಹಬ್ಬದ ದಿನ ಯಾರು ಪಂಚಾಂಗ ಶ್ರವಣವನ್ನು ಮಾಡುತ್ತಾರೋ ಅವರಿಗೆ ದೇವಾನುದೇವತೆಗಳ ಅನುಗ್ರಹ, ಬ್ರಹ್ಮದೇವರ ಅನುಗ್ರಹ ಸಿಗುತ್ತದೆ. ರಾಶಿಚಕ್ರದಲ್ಲಿರುವ ಶುಭ ಅಶುಭ ಫಲಗಳ ವಿಚಾರಗಳನ್ನು ತಿಳಿದು ಜೀವನ ನಡೆಸಿದರೆ ಮುಂದೆ ಬರುವ ಕಷ್ಟಗಳಿಂದ ಪಾರಾಗಬಹುದು. ಪಂಚಾಂಗವನ್ನು ಯುಗಾದಿಯ ದಿನ ಕೇಳುವುದರಿಂದ ನವಗ್ರಹಗಳ ಫಲ ಕೆಟ್ಟದಾಗಿದ್ದರೂ ಒಳಿತಾಗಿ ಬದಲಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ನಿಮ್ಮ ಮನೆಗಳಲ್ಲಿ ಪಂಚಾಂಗ ಶ್ರವಣ ಪದ್ಧತಿ ಇಲ್ಲವೆಂದರೂ ದೇವಸ್ಥಾನಗಳಲ್ಲಿ ನಡೆಸುವ ಪಂಚಾಂಗ ಶ್ರವಣ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಪಾಲ್ಗೊಳ್ಳಿ. ವರ್ಷದ ಮೊದಲ ದಿನ ಯಾವುದೇ ಕಾರಣಕ್ಕೂ ಹಿರಿಯರನ್ನು ಅವಮಾನಿಸಬಾರದು. ಹಸಿವು ಎಂದು ಬಂದ ಯಾರನ್ನೇ ಆದರೂ ಹಸಿದ ಹೊಟ್ಟೆಯಲ್ಲಿ ಕಳಿಸಬಾರದು. ಏಕೆಂದರೆ ದೇವಾನುದೇವತೆಗಳು ಯುಗಾದಿಯ ದಿನ ಭೂಲೋಕ ಸಂಚಾರ ಮಾಡುತ್ತಾರೆ. ಅವರು ಯಾವ ರೂಪದಲ್ಲಾದರೂ ನಿಮ್ಮ ಕಣ್ಣಿಗೆ ಬೀಳಬಹುದು. ಪಕ್ಷಿ ಪ್ರಾಣಿಗಳು ಮನೆ ಮುಂದೆ ಬಂದು ನಿಂತರೆ ತಪ್ಪದೆ ಆಹಾರ ನೀಡಿ. ಯುಗಾದಿ ಎಂದು ಮಾವಿನ ಹಣ್ಣು, ಬೀಸಣಿಗೆ, ಶುದ್ಧ ಕುಡಿಯುವ ನೀರು, ಮಜ್ಜಿಗೆ ಇವುಗಳನ್ನು ದಾನವಾಗಿ ನೀಡುವುದರಿಂದ ದರಿದ್ರವಂತನೂ ಕೂಡ ಲಕ್ಷ್ಮೀಪುತ್ರನಾಗಿ ಬದಲಾಗುತ್ತಾನೆ. ಅಂದುಕೊಂಡ ಸರ್ವ ಸಂಪತ್ತನ್ನು ಗಳಿಸಲು ದೇವರ ಅನುಗ್ರಹ ಹಾಗೂ ಶಕ್ತಿ ಈ ದಾನಗಳಿಂದ ಸಿಗುತ್ತದೆ.
ಯುಗಾದಿಯ ದಿನ ಕುಟುಂಬ ಸಮೇತರಾಗಿ ಮನೆಗೆ ಸಮೀಪವಿರುವ ದೇವಾಲಯಗಳಿಗೆ ಭೇಟಿ ನೀಡಿ. ಕೆಲವರು ಹಬ್ಬ ಮಾಡುತ್ತೇವೆ ಎಂದು ಮನೆಯಲ್ಲಿಯೇ ಹಬ್ಬವನ್ನು ಮುಗಿಸುತ್ತಾರೆ. ಹೀಗೆ ಮಾಡುವುದು ತಪ್ಪು. ನಿಮ್ಮ ಮನೆಯಲ್ಲಿ ಎಷ್ಟೇ ವೈಭವದಿಂದ ಹಬ್ಬ ಆಚರಿಸಿದ್ದರೂ ಪಾಸಿಟಿವ್ ಶಕ್ತಿ ಹೆಚ್ಚಾಗಿ ತುಂಬಿರುವ ದೇವಸ್ಥಾನಗಳಿಗೆ ಹೋಗುವುದು ಅದ್ಭುತ ಫಲವನ್ನು ನೀಡುತ್ತದೆ. ಭಗವಂತನ ದರ್ಶನ ಪಡೆದು ವರ್ಷದ ಮೊದಲ ದಿನ ಆರಂಭಿಸಿದರೆ ವರ್ಷ ಪೂರ್ತಿ ಎಲ್ಲ ವಿಷಯದಲ್ಲೂ ಶುಭವಾದ ಫಲಗಳನ್ನೇ ನೋಡುವಿರಿ. ಯುಗಾದಿಯ ದಿನ ಮರೆಯದೆ ಬೇವು ಬೆಲ್ಲವನ್ನು ತಿನ್ನಬೇಕು. ಕೆಲವರು ಬೇವಿನ ಎಲೆಗಳನ್ನು ಬಿಟ್ಟು ಬರೀ ಬೆಲ್ಲವನ್ನು ತಿನ್ನುತ್ತಾರೆ. ಹೀಗೆ ಮಾಡಬಾರದು. ಬೇವು ನೋವು ಹಾಗೂ ದುಃಖದ ಸಂಕೇತವಾದರೆ ಬೆಲ್ಲ ಸುಖದ ಸಂಕೇತ. ಸುಖ ದುಃಖ ಎರಡು ವರ್ಷ ಪೂರ ಬಂದಾಗ ನಿಶ್ಚಿಂತೆಯಿಂದ ಸ್ವೀಕರಿಸುವ ಮನೋಭಾವ ಬರಲಿ ಎಂಬ ಕಾರಣದಿಂದ ಬೇವು ಬೆಲ್ಲವನ್ನು ಒಟ್ಟಿಗೆ ಸ್ವೀಕರಿಸಬೇಕು. ವರ್ಷಕ್ಕೆ ಒಂದು ಸಲವಾದರೂ ಬೇವಿನ ಎಲೆಗಳನ್ನು ತಿನ್ನುವುದರಿಂದ ಆರೋಗ್ಯಕ್ಕೂ ಎಷ್ಟೋ ಲಾಭಗಳಿವೆ. ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಬೇವು ನಿಯಂತ್ರಿಸುತ್ತದೆ. ನಮಗೆ ರಾಶಿ ನಕ್ಷತ್ರ ಗೋತ್ರ ಯಾವುದೂ ಗೊತ್ತಿಲ್ಲ ಎನ್ನುವವರು ಬೆಳಿಗ್ಗೆ ಎದ್ದ ತಕ್ಷಣವೇ ವಿಷ್ಣು ಸಹಸ್ರನಾಮ ಸ್ತೋತ್ರ, ವೆಂಕಟೇಶ್ವರ ಸುಪ್ರಭಾತ, ವೆಂಕಟೇಶ್ವರ ವಜ್ರಕವಚ ಸ್ತೋತ್ರವನ್ನು ತಪ್ಪದೇ ಕೇಳಿ. ಇದರಿಂದ ಕಷ್ಟಗಳು ಸಮುದ್ರದ ಅಲೆಗಳಂತೆ ಬಂದರೂ ಅದರಿಂದ ಪಾರಾಗುವ ದಾರಿಯನ್ನು ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಯು ತೋರಿಸುತ್ತಾನೆ. ಶತ್ರುಗಳು ಈ ವರ್ಷ ನಿಮಗೆ ತೊಂದರೆ ನೀಡಬಾರದು. ಶತ್ರುಗಳೇ ಇಲ್ಲದ ವರ್ಷ ಈ ವರ್ಷವಾಗಬೇಕೆಂದರೆ ರಾಮರಕ್ಷಾ ಸ್ತೋತ್ರವನ್ನು ಹೇಳಿ. ಯುಗಾದಿ ಹಬ್ಬದಿಂದ ಆರಂಭಿಸಿ ರಾಮನವಮಿಯ ತನಕವೂ ಸುಂದರಕಾಂಡ ಪಾರಾಯಣ ಮಾಡುತ್ತಾ ಬಂದರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಸಾಕ್ಷಾತ್ ಆಂಜನೇಯ ಜೊತೆಗೆ ಶ್ರೀರಾಮನು ಸದಾ ನಿಮ್ಮ ಜೊತೆಗೆ ಇರುತ್ತಾರೆ. ಎಂತಹದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಕಾಪಾಡುತ್ತಾರೆ. ಯುಗಾದಿ ಹಾಗೂ ರಾಮನವಮಿಯ ಶಕ್ತಿಯಿಂದ 2026 ವರ್ಷ ಪೂರ್ತಿ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಆರ್ಥಿಕ ಸಂಕಷ್ಟ, ಅನಾರೋಗ್ಯ, ಮಾನಸಿಕ ವ್ಯಥೆ ದೂರವಾಗಿ ಸುಖ ಜೀವನ ನಡೆಸಬಹುದು. ಉಳ್ಳವರು ಹೊಸ ವಸ್ತ್ರಗಳನ್ನು ತಂದು ಧರಿಸುತ್ತಾರೆ. ಅವರವರ ಶಕ್ತಿಗೆ ಅನುಸಾರ ಮನೆಗಳಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ. ಅಕಸ್ಮಾತ್ ಹೊಸ ವಸ್ತ್ರವನ್ನು ಖರೀದಿಸಲು ಸಾಧ್ಯವಾಗಿಲ್ಲ ಎನ್ನುವವರು ತಪ್ಪದೆ ಒಗೆದ ಮಡಿಬಟ್ಟೆಗಳನ್ನು ಧರಿಸಿ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಕುಲದೇವರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ. ಒಬ್ಬಟ್ಟು ಮಾಡಲು ಸಾಧ್ಯವಾಗದಿದ್ದರೂ ಸರಳವಾಗಿ ಕೈಲಾದ ಸಿಹಿಯನ್ನು ತಯಾರು ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ. ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.